ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ನೀಡೋದಕ್ಕೆ ನನ್ನ ಕಲೀಗ್ ಶ್ರೀಲಕ್ಷ್ಮಿ ಅಭಿಜಿತ್ ಜಾಯಿನ್ ಆಗಿದ್ದಾರೆ. ಓವರ್ ಟು ಯು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಅಶ್ವಿನಿ. ಕಾಂಗ್ರೆಸ್ನಲ್ಲಿ ಸಿಎಂ ಪಟ್ಟದ ಫೈಟ್ ತಾರಕಕ್ಕೇರಿದೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡುತ್ತೆ ಹಾಗಾದ್ರೆ? ಒಂದ್ ಕಡೆ ಡಿಕೆ ಶಿವಕುಮಾರ್ ಬಣ, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಬಣ, ಇವೆರಡರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇರ್ತಕ್ಕಂಥ ಆಯ್ಕೆ ಏನು, ಏನ್ ಮಾಡುತ್ತೆ ಹಾಗಾದ್ರೆ? ಎರಡೂ ಅಲ್ಲದೆ ಮೂರನೇ ಆಯ್ಕೆಗೆ ಏನಾದ್ರೂ ಕೈ ಹಾಕುತ್ತಾ ಕಾಂಗ್ರೆಸ್ ಹೈಕಮಾಂಡ್? ಸಿಎಂ ಬದಲಾಯಿಸಿದ್ರೆ ಅಲ್ಲೋಲ ಕಲ್ಲೋಲ ಆಗೋದು ಫಿಕ್ಸ್. ಯಾಕಂತಂದ್ರೆ ಸಿದ್ದರಾಮಯ್ಯ ಬೆಂಬಲಿಗರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಶಾಸಕರ ಬೆಂಬಲ ಕೂಡ ಸಿದ್ದರಾಮಯ್ಯನವರಿಗೆ ಜಾಸ್ತಿ ಇದೆ. ಹಾಗೇನೆ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡದೆ ಹೋದ್ರೂ ಕೂಡ ಅಲ್ಲೋಲ ಕಲ್ಲೋಲ ಆಗುತ್ತೆ. ಹಾಗಾಗಿ ಖರ್ಗೆ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಕೂಡಿ ಬರ್ತಾ ಇದೆಯಾ? ಮೂರನೇ ಆಪ್ಷನ್ಗೆ ಹೋಗುತ್ತಾ ಹೈಕಮಾಂಡ್? ಮಲ್ಲಿಕಾರ್ಜುನ ಖರ್ಗೆಗೆ ಲಕ್ ಕುದುರುತ್ತಾ? ನೋಡಿ, ಹಂಗೆ ಇಬ್ಬರ ಜಗಳ, ಮೂರನೇವರಿಗೆ ಲಾಭ ಅಂದ್ರೆ ಇದೇನೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಕೌಂಟರ್ ಕೊಡೋದಕ್ಕೆ ರೆಡಿಯಾಗಿದೆಯಾ? ಇಬ್ಬರಿಗೂ ಕೂಡ ಕೌಂಟರ್ ಕೊಡೋದಕ್ಕೆ ರೆಡಿಯಾಗಿದೆಯಾ? ಈಗ ಕರ್ನಾಟಕದ ರಾಜಕಾರಣವನ್ನ, ಕಗ್ಗಂಟಾಗಿರುವ ಕರ್ನಾಟಕದ ರಾಜಕಾರಣವನ್ನ ಕಾಂಗ್ರೆಸ್ ಹೇಗೆ ನಿಭಾಯಿಸುತ್ತೆ ಅನ್ನುವಂತ ಪ್ರಶ್ನೆ. ಬಿಹಾರ ಚುನಾವಣೆಯ ಒಳಗೇನೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸಿದ್ಧ ಸೂತ್ರವನ್ನ ರೆಡಿ ಮಾಡಿಕೊಂಡು ಬರಬೇಕಾಗತ್ತೆ. ಯಾಕಂತಂದ್ರೆ ಬಿಹಾರ ಚುನಾವಣೆ ಮುಗಿದ ಮರುದಿನ ಇಲ್ಲಿ ಸಿಎಂ ಪಟ್ಟದ ಫೈಟ್ ಇನ್ನಷ್ಟು ಜೋರಾಗತ್ತೆ. ಈ ಇಬ್ಬರ ಜಗಳದಲ್ಲಿ ಖರ್ಗೆ ಅವರ ಬಹುದಿನಗಳ ಕನಸು ನನಸಾಗುತ್ತಾ? ಮಲ್ಲಿಕಾರ್ಜುನ ಖರ್ಗೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕೂಗು 2 ದಶಕಗಳ ಹಿಂದೆ ಇತ್ತು. ಈಗ ದೆಹಲಿ ರಾಜಕಾರಣದಲ್ಲಿ ಸಕ್ರಿಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮತ್ತೆ ಕರ್ನಾಟಕಕ್ಕೆ ಕರ್ಕೊಂಡು ಬಂದು ಇಲ್ಲಿ ಅಧಿಕಾರ ಉಳಿಸಿಕೊಳ್ಳುವ ಅನಿವಾರ್ಯತೆಗೆ ಕಾಂಗ್ರೆಸ್ ಬಿದ್ದಿದೆಯಾ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಖರ್ಗೆ ಅವರನ್ನ ವಾಪಸ್ ರಾಜ್ಯ ರಾಜಕಾರಣಕ್ಕೆ ಕರ್ಕೊಂಡು ಬಂದು ಸಿಎಂ ಮಾಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗಿರ್ತಕ್ಕಂಥ ಅನಿವಾರ್ಯತೆನ ಅಥವಾ ಒಂದು ಹೊಸ ಚಾನ್ಸ್ ಅಂತ ಹೇಳ್ಬೋದಾ? ಇದಕ್ಕೆ ಖರ್ಗೆ ಅವರು ಒಪ್ಪುತ್ತಾರಾ? ಯಾಕಂತಂದ್ರೆ ರಾಜ್ಯ ರಾಜಕಾರಣಕ್ಕೆ ಬಂದ್ರೆ ಅದು ಮತ್ತೆ ಬೇರೆನೇ ತಿರುವನ್ನ ಪಡ್ಕೊಳ್ಳುತ್ತೆ. ಈಗಾಗಲೇ ಅವರು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಇದ್ದಾರೆ. ಸೊ ಏನ್ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಬೇರೆ ಆಯ್ಕೆಯ ಕೊರತೆ ಇದೆಯಾ? ಏನ್ ನಡೀತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ? ಶ್ರೀಲಕ್ಷ್ಮಿ, ಇಲ್ಲಿ ಬಹಳ ಪ್ರಮುಖವಾಗಿ 2 ಟೆಕ್ನಿಕಲ್ ಪ್ರಾಬ್ಲಮ್ ಇದಾವೆ. ಒಂದು, ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕನ್ನುವಂತ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಬಣ ಬಿಡ್ತಾ ಇಲ್ಲ. ನಾಯಕತ್ವ ಬದಲಾವಣೆ ಆಗಲೇಬೇಕು ಅನ್ನುವಂಥದ್ದು. ಆದ್ರೆ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕನ್ನುವಂತ ಕನಸಿಗೆ ಸಿದ್ದರಾಮಯ್ಯ ಬಣದವರು ಬಿಡ್ತಾ ಇಲ್ಲ. ಹೀಗಾಗಿ ಇಬ್ಬರ ಬಣದ ನಡುವೆ ಸಾಕಷ್ಟು ಗೊಂದಲ, ತಿಕ್ಕಾಟ ನಡೀತಾನೆ ಇದೆ. ಇದಕ್ಕೆ ನವೆಂಬರ್ 14ರ ಬಿಹಾರ ಚುನಾವಣೆ ಫಲಿತಾಂಶದ ಬಳಿಕ ಇದಕ್ಕೆ ಇನ್ನಷ್ಟು ಬಲ ಬರುತ್ತೆ ಮತ್ತು ಇದು ತಾರಕಕ್ಕೆ ಹೋಗುವಂತ ಲೆಕ್ಕಾಚಾರಗಳು ಕಾಣಿಸ್ತಾ ಇದಾವೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದಲ್ಲಿ ಸರ್ಕಾರವನ್ನು ಉಳಿಸಿಕೊಳ್ಳಬೇಕಾದಂತ ಅನಿವಾರ್ಯತೆ ಇದೆ. ಈಗಷ್ಟೇ 2.5 ವರ್ಷ ಅಷ್ಟೇ ತುಂಬುತ್ತಾ ಇದೆ. ಇನ್ನೂ 2.5 ವರ್ಷ ಸುಗಮವಾಗಿ ಆಡಳಿತವನ್ನು ನಡೆಸಿಕೊಂಡು ಹೋಗಬೇಕು ಮತ್ತು ದಿನದಿಂದ ದಿನಕ್ಕೆ ಗೊಂದಲದ ಕೂಡ ಆಗಬಾರದು. ಆದ್ರೆ ಅಧಿಕಾರ ಹಂಚಿಕೆ ಸದ್ಯಕ್ಕೆ ಆಗುತ್ತಾ ಅನ್ನುವಂಥದ್ದು ಕೂಡ ಬಹಳ ಪ್ರಶ್ನೆ ಇರತಕ್ಕಂಥದ್ದು. ಆದ್ರೆ ಡಿಕೆ ಶಿವಕುಮಾರ್ ಅವರ ಬಣ ಸದ್ಯಕ್ಕೆ ಆಗಬೇಕು ಅನ್ನುವಂಥ ಒಂದು ಪಟ್ಟು ಹಿಡ್ಕೊಂಡು ಕೂತಿರುವಂತಹ ಲೆಕ್ಕಾಚಾರಗಳು ಕಾಣಿಸ್ತಾ ಇದಾವೆ. ಆದ್ರೆ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅನ್ನುವಂಥದ್ದು ಅವರ ಬಣದ ಒಂದು ಒತ್ತಾಯ. ಹಾಗಾಗಿ ಇದು ನವೆಂಬರ್ ಅಲ್ಲೇ ಆಗುತ್ತಾ ಅಧಿಕಾರ ಹಂಚಿಕೆ? ಸದ್ಯಕ್ಕೆ ಅದೊಂದು ರೀತಿಯ ಸ್ಪಷ್ಟನೆ ಸಿಗ್ತಾ ಇಲ್ಲ. ಇನ್ನೊಂದಿಷ್ಟು ತಿಂಗಳು ಮುಂದಕ್ಕೆ ಹೋಗಬಹುದು. ಹಾಗಾಗಿ ಆಗ ಕೇವಲ 2 ವರ್ಷ ಅಷ್ಟೇ ಉಳ್ಕೊಳ್ಳುತ್ತೆ ಒಂದು ಮುಂದಿನ ಚುನಾವಣೆಗೆ. ಆ ಸಂದರ್ಭದಲ್ಲಿ ಒಂದು ನಾಯಕತ್ವ ಬದಲಾವಣೆ ಜೋರಾಗಿ ಕೇಳ ಬಂದಂತ ಸಂದರ್ಭ ಬಂದಾಗ ಒಂದು ಮೂರನೇ ಆಪ್ಷನ್ ಆಗಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೂಡ ಕೂರಿಸುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆ ನಡೆಸ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಲಾಯಲ್ ಆಗಿರತಕ್ಕಂಥ ಮನುಷ್ಯ, ಕೇಳದಂತ ಆಯಕಟ್ಟಿನ ಹುದ್ದೆಗಳಲ್ಲಿ ಕೇಳದ ಪಕ್ಷ ಹೇಳಿದಾಗೆ ಕೆಲಸ ಮಾಡಿದ್ದಾರೆ. ಜೊತೆಗೆ ಅವರಿಗೆ ಯಾವಾಗಲೂ ಸಿಎಂ ಹುದ್ದೆಯನ್ನು ಕೊಡಬೇಕಾಗಿತ್ತು, ಆದ್ರೆ ಕೊಟ್ಟಿಲ್ಲ. ದಲಿತರಿಗೂ ಒಂದು ಸಿಎಂ ಮಾಡಬೇಕು ಅನ್ನುವಂತ ಏನ್ ಕೂಗಿದೆ, ಆ ಕೂಗಿಗೂ ಒಂದಷ್ಟು ಬಲ ಬಂದಂಗ ಆಗುತ್ತೆ. ಕೇವಲ 1.5-2 ವರ್ಷ ಇರುತ್ತೆ. ಆಗ ಒಂದು ಖರ್ಗೆ ಅವರನ್ನು ಕೂರಿಸಿ ಮ್ಯಾನೇಜಬಲ್ ಮಾಡಬಹುದು ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಈ 2 ಬಣಗಳ ತಿಕ್ಕಾಟ ಏನಿದೆ ಅದು ಏನಾದ್ರು ತಾರಕಕ್ಕೆ ಹೋದಾಗ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಉಳಿಸಿಕೊಳ್ಳಬೇಕಾದಂತ ಅನಿವಾರ್ಯತೆ ಬಂದ್ರೆ ಮೂರನೇ ಆಪ್ಷನ್ ಆಗಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಕಾಂಗ್ರೆಸ್ ಹೈಕಮಾಂಡ್ ಕಾಣಿಸ್ಕೊಳ್ತಾರೆ. ಆಗ ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲಿ ಬಂದು ಕೂತಾಗ ಸಿಎಂ ಪಟ್ಟವನ್ನು ಅಲಂಕರಿಸಿದ್ರೆ ಈಗಿರ್ತಕ್ಕಂಥ ಗೊಂದಲ ಗೋಜಲುಗಳು ಯಾವುದೂ ಇರಲ್ಲ. ಇನ್ನೊಂದು 1.5-2 ವರ್ಷ ಸುಗಮವಾಗಿ ಸರ್ಕಾರ ನಡ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಈಗ ಮೂರನೇ ಆಪ್ಷನ್ ಬಗ್ಗೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ದೊಡ್ಡ ಮಟ್ಟದ ಚರ್ಚೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ. ಬಸವರಾಜ, ಇನ್ನು
ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಕ್ಕೆ ಬರುವ ಸಂಭವನೀಯತೆ ಎಷ್ಟರ ಮಟ್ಟಿಗಿದೆ? ಯಾಕಂತಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯ ರಾಜಕಾರಣವನ್ನು ಬಿಟ್ಟೇ ಬಹಳ ವರ್ಷಗಳಾಗಿದೆ. ದೆಹಲಿ ಮಟ್ಟದ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈಗ ರಾಜ್ಯ ರಾಜಕಾರಣಕ್ಕೆ ಅವರು ಬಂದರೂ ಕೂಡ ಇಲ್ಲಿ ಸಿದ್ದರಾಮಯ್ಯನವರ ಬಣ ಬಹಳ ಗಟ್ಟಿಯಾಗಿದೆ, ಬಹಳ ದೊಡ್ಡದಾಗಿದೆ. ಅವರು ಸಿದ್ದರಾಮಯ್ಯನವರನ್ನ ರಿಪ್ಲೇಸ್ ಮಾಡೋದನ್ನ ಯಾವ ಕಾರಣಕ್ಕೂ ಒಪ್ಪೋದಿಲ್ಲ. ಹಾಗಾಗಿ ಮತ್ತೆ ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲೂ ಕೂಡ ಅವರಿಗೆ ಅಧಿಕಾರ ಕೊಡದೇ ಇರೋ ಅಸಮಾಧಾನವಂತೂ ಹಾಗೆ ಉಳ್ಕೊಳ್ಳುತ್ತೆ. ಆಗ್ಲೂ ಕೂಡ ಸಮಸ್ಯೆ ಅಷ್ಟು ಸುಲಭಕ್ಕೆ ಪರಿಹಾರ ಆಗೋದಿಲ್ಲ ಅಂತ ಹೇಳುವಂಥದ್ದು. ಸೊ ಹಾಗಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ತಂದೆ ತರುತ್ತಾ? ನನ್ನ ಪ್ರಶ್ನೆ ಇರೋದು, ಇಫ್ ನಾಟ್ ಮಲ್ಲಿಕಾರ್ಜುನ ಖರ್ಗೆ, ಹೂ ಎಲ್ಸ್? ಮೂರನೇ ಅಥವಾ ನಾಲ್ಕನೇ ಒಂದು ಆಯ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಇದೆಯಾ ಅಥವಾ ಇಲ್ವಾ? ಏನಿದೆ ಪರಿಸ್ಥಿತಿ? ಶ್ರೀಲಕ್ಷ್ಮಿ, ಮೂರನೇ ಆಯ್ಕೆನೂ ಇದೆ, ನಾಲ್ಕನೇ ಆಯ್ಕೆನೂ ಇದೆ. ಆದ್ರೆ ನಾಲ್ಕನೇ ಆಯ್ಕೆ ಅಷ್ಟು ಸಮಂಜಸ ಅಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ. ಈಗ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಕೂರೋದು ಬೇಡ ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಬಣ. ಆದ್ರೆ ಡಿಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬರೋದೇ ಬೇಡ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಬಣ. ಹೀಗಾಗಿ ಇಬ್ಬರ ತಿಕ್ಕಾಟ ಇದೆ. ಆದ್ರೆ ಖರ್ಗೆ ಅವರು ಬಂದ್ರೆ ಎಲ್ಲರೂ ಒಪ್ಕೊಳ್ಳೇಬೇಕಾಗುತ್ತೆ, ಒಪ್ಕೊಳ್ತಾರೆ ಕೂಡ. ಯಾಕಂದ್ರೆ ಡಿಕೆ ಶಿವಕುಮಾರ್ ಬೇಡ ಅನ್ನೋಂಥವ್ರು ಖರ್ಗೆನ ಒಪ್ಕೊಳ್ಳಕ್ ರೆಡಿ ಇದ್ದಾರೆ, ಸಿದ್ದರಾಮಯ್ಯ ಬೇಡ ಅನ್ನೋಂಥವ್ರು ಕೂಡ ಖರ್ಗೆನ ಒಪ್ಕೊಳ್ಳಕ್ ರೆಡಿ ಇದ್ದಾರೆ. ಹಾಗಾಗಿ ಖರ್ಗೆ ಅವರನ್ನ ಒಂದು ರೀತಿಯಲ್ಲಿ ಹೈಕಮಾಂಡ್ ಕೂಡ ಪುಷ್ ಮಾಡಿದಾಗ, ಹೈಕಮಾಂಡ್ ಒಂದು ರೀತಿಯಲ್ಲಿ ಅವರನ್ನ ಪದೋನ್ನುತ್ಪತ್ತಿ ಮಾಡಿದಾಗ ಖಂಡಿತವಾಗಿ ಅವರು ಒಪ್ಕೊಳ್ಳಬೇಕಾದಂತ ಅನಿವಾರ್ಯತೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಒಪ್ಕೊಳ್ತಾರೆ. ಯಾಕಂದ್ರೆ ಅವರವರದೇ ಆದಂತಹ ರಾಜಕೀಯ ಭವಿಷ್ಯಗಳು 2028 ಇದಾವೆ. ಇನ್ನೊಂದು ಡಿಕೆ ಶಿವಕುಮಾರ್ ಅವರನ್ನ ಒಂದಷ್ಟು ಸಮಾಧಾನ ಮಾಡುವಂತ ಕೆಲಸಗಳು ಮಾಡಬಹುದು. ಯಾಕಂದ್ರೆ ಈಗಾಗಲೇ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿರೋ ಕಾರಣಕ್ಕಾಗಿ ಅವ್ರನ್ನ ಕಂಟಿನ್ಯೂ ಮಾಡುವಂತ ಸಾಧ್ಯತೆ ಕೂಡ ಹೆಚ್ಚಳವಾಗಿರುತ್ತೆ. ಒಂದು ಡಿಸಿಎಂ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಕಂಟಿನ್ಯೂ ಆದಾಗ 2028ಕ್ಕೆ ಮತ್ತೆ ಗೆದ್ಕೊಂಡು ಬಂದ್ರೆ ನೀವು ಆಗ ಸಿಎಂ ಸ್ಥಾನವನ್ನು ಅಲಂಕರಿಸ್ತೀರ ಅನ್ನುವಂತ ಒಂದು ಏನಾರ ಕಾಂಗ್ರೆಸ್ ಹೈಕಮಾಂಡ್ ಭರವಸೆ ಕೊಟ್ರೆ ಅದಕ್ಕೂ ಕೂಡ ಒಪ್ಕೊಳ್ಳೋಕೆ ಡಿಕೆ ಶಿವಕುಮಾರ್ ಅವರು ಸಿದ್ಧ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಎಲ್ಲವನ್ನು ಕೂಡ ಒಂದಷ್ಟು ಅಳೆದು ತೂಗಿ ಕಾಂಗ್ರೆಸ್ ಲೆಕ್ಕಾಚಾರವನ್ನು ಹಾಕೊಂಡು ಕೂತಿದೆ. ಒಂದು ಮೂರನೇ ಆಪ್ಷನ್ ಆಗಿ ಖರ್ಗೆ ಅವರನ್ನು ಕೂಡ ಕರ್ಕೊಂಡ್ ಬರ್ಬೇಕನ್ನುವಂತ ಲೆಕ್ಕಾಚಾರ ಬಹಳ ದಿನದಿಂದ ಇತ್ತು ಮತ್ತು ಖರ್ಗೆ ಅವರು ಕೂಡ ಒಂದು ರೀತಿಯಲ್ಲಿ ಉತ್ಸುಕರಿದ್ದಾರೆ ಆ ರೀತಿಯಲ್ಲಿ. ಯಾಕಂದ್ರೆ ಅವರು ಬಹಳ ದಿನದ ಆಸೆ ಅದು ಒಂದು ರೀತಿಯಲ್ಲಿ ಕೊನೆಗಾಲದಲ್ಲಿ ಈಡೇರ್ ಬಿಟ್ರೆ ರಾಜಕೀಯ ಸಂಧ್ಯಾ ಕಾಲದಲ್ಲಿ ಅವರು ಆ ಒಂದು ಹುದ್ದೆಯನ್ನು ತ್ಯಜಿಸಿ ಅವರು ಒಂದು ನಿವೃತ್ತಿಯನ್ನು ತೆಗೆದುಕೊಳ್ಳಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಆದ್ರಿಂದ ಇವೆಲ್ಲವೂ ಕೂಡ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಹಾಕೊಂಡು ಕೂತಿದೆ. ನವೆಂಬರ್ 14ರ ಬಳಿಕ ಎಲ್ಲಾ ವಿಚಾರಗಳಿಗೂ ಒಂದಷ್ಟು ಬಲ ಬರುತ್ತೆ. ಅಲ್ಲಿವರು ಕಾದ್ ನೋಡಬೇಕಾಗುತ್ತೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಮುಂದಿನ ಸುದ್ದಿಗಳನ್ನ ನೀಡೋದಕ್ಕೆ ನನ್ನ ಕಲೀಗ್ ಶ್ರೀಲಕ್ಷ್ಮಿ ಅಭಿಜಿತ್ ಜಾಯಿನ್ ಆಗಿದ್ದಾರೆ. ಓವರ್ ಟು ಯು ಶ್ರೀಲಕ್ಷ್ಮಿ. ಥ್ಯಾಂಕ್ ಯು ಅಶ್ವಿನಿ. ಕಾಂಗ್ರೆಸ್ನಲ್ಲಿ ಸಿಎಂ ಪಟ್ಟದ ಫೈಟ್ ತಾರಕಕ್ಕೇರಿದೆ. ಈಗ ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡುತ್ತೆ ಹಾಗಾದ್ರೆ? ಒಂದ್ ಕಡೆ ಡಿಕೆ ಶಿವಕುಮಾರ್ ಬಣ, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಬಣ. ಇವೆರಡರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇರ್ತಕ್ಕಂಥ ಆಯ್ಕೆ ಏನ್ ಮಾಡುತ್ತೆ ಹಾಗಾದ್ರೆ? ಎರಡೂ ಅಲ್ಲದೆ ಮೂರನೇ ಆಯ್ಕೆಗೆ ಏನಾದ್ರೂ ಕೈ ಹಾಕುತ್ತಾ ಕಾಂಗ್ರೆಸ್ ಹೈಕಮಾಂಡ್? ಸಿಎಂ ಬದಲಾಯಿಸಿದ್ರೆ ಅಲ್ಲೋಲ ಕಲ್ಲೋಲ ಆಗೋದು ಫಿಕ್ಸ್. ಯಾಕಂತಂದ್ರೆ ಸಿದ್ದರಾಮಯ್ಯ ಬೆಂಬಲಿಗರು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿದ್ದಾರೆ. ಶಾಸಕರ ಬೆಂಬಲ ಕೂಡ ಸಿದ್ದರಾಮಯ್ಯನವರಿಗೆ ಜಾಸ್ತಿ ಇದೆ. ಹಾಗೇನೆ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಕೊಡದೆ ಹೋದ್ರೂ ಕೂಡ ಅಲ್ಲೋಲ ಕಲ್ಲೋಲ ಆಗುತ್ತೆ. ಹಾಗಾಗಿ ಖರ್ಗೆ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಕೂಡಿ ಬರ್ತಾ ಇದೆಯಾ? ಮೂರನೇ ಆಪ್ಷನ್ಗೆ ಹೋಗತ್ತಾ ಹೈಕಮಾಂಡ್? ಮಲ್ಲಿಕಾರ್ಜುನ ಖರ್ಗೆಗೆ ಲಕ್ ಕುದುರತ್ತಾ? ನೋಡಿ, ಹಂಗೆ ಇಬ್ಬರ ಜಗಳ, ಮೂರನೇವರಿಗೆ ಲಾಭ ಅಂದ್ರೆ ಇದೇನೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಕೌಂಟರ್ ಕೊಡೋದಕ್ಕೆ ರೆಡಿಯಾಗಿದೆಯಾ? ಇಬ್ಬರಿಗೂ ಕೂಡ ಕೌಂಟರ್ ಕೊಡೋದಕ್ಕೆ ರೆಡಿಯಾಗಿದೆಯಾ? ಸೊ ಈಗ ಕರ್ನಾಟಕದ ರಾಜಕಾರಣವನ್ನ, ಕಗ್ಗಂಟಾಗಿರುವ ಕರ್ನಾಟಕದ ರಾಜಕಾರಣವನ್ನ ಕಾಂಗ್ರೆಸ್ ಹೇಗೆ ನಿಭಾಯಿಸುತ್ತೆ ಅನ್ನುವಂತ ಪ್ರಶ್ನೆ. ಬಿಹಾರ ಚುನಾವಣೆಯ ಒಳಗೇನೆ ಕಾಂಗ್ರೆಸ್ ಹೈಕಮಾಂಡ್ ಒಂದು ಸಿದ್ಧ ಸೂತ್ರವನ್ನ ರೆಡಿ ಮಾಡಿಕೊಂಡು ಬರಬೇಕಾಗತ್ತೆ. ಯಾಕಂತಂದ್ರೆ ಬಿಹಾರ ಚುನಾವಣೆ ಮುಗಿದ ಮರುದಿನ ಇಲ್ಲಿ ಸಿಎಂ ಪಟ್ಟದ ಫೈಟ್ ಇನ್ನಷ್ಟು ಜೋರಾಗತ್ತೆ. ಈ ಇಬ್ಬರ ಜಗಳದಲ್ಲಿ ಖರ್ಗೆ ಅವರ ಬಹುದಿನಗಳ ಕನಸು ನನಸಾಗುತ್ತಾ? ಮಲ್ಲಿಕಾರ್ಜುನ ಖರ್ಗೆ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕೂಗು 2 ದಶಕಗಳ ಹಿಂದೆ ಇತ್ತು. ಈಗ ದೆಹಲಿ ರಾಜಕಾರಣದಲ್ಲಿ ಸಕ್ರಿಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮತ್ತೆ ಕರ್ನಾಟಕಕ್ಕೆ ಕರ್ಕೊಂಡು ಬಂದು ಇಲ್ಲಿ ಅಧಿಕಾರ ಉಳಿಸಿಕೊಳ್ಳುವ ಅನಿವಾರ್ಯತೆಗೆ ಕಾಂಗ್ರೆಸ್ ಬಿದ್ದಿದೆಯಾ? ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್,
ಖರ್ಗೆ ಅವರನ್ನ ವಾಪಸ್ ರಾಜ್ಯ ರಾಜಕಾರಣಕ್ಕೆ ಕರ್ಕೊಂಡು ಬಂದು ಸಿಎಂ ಮಾಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಇರ್ತಕ್ಕಂಥ ಅನಿವಾರ್ಯತೆನ ಅಥವಾ ಒಂದು ಹೊಸ ಚಾನ್ಸ್ ಅಂತ ಹೇಳ್ಬೋದಾ? ಇದಕ್ಕೆ ಖರ್ಗೆ ಅವರು ಒಪ್ಪುತ್ತಾರಾ? ಯಾಕಂತಂದ್ರೆ ರಾಜ್ಯ ರಾಜಕಾರಣಕ್ಕೆ ಬಂದ್ರೆ ಅದು ಮತ್ತೆ ಬೇರೆನೇ ತಿರುವನ್ನ ಪಡ್ಕೊಳ್ಳುತ್ತೆ. ಈಗಾಗಲೇ ಅವರು ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಇದ್ದಾರೆ. ಸೊ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಬೇರೆ ಆಯ್ಕೆಯ ಕೊರತೆ ಇದೆಯಾ? ಏನ್ ನಡೀತಾ ಇದೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ? ಶ್ರೀಲಕ್ಷ್ಮಿ, ಇಲ್ಲಿ ಬಹಳ ಪ್ರಮುಖವಾಗಿ ಎರಡು ಟೆಕ್ನಿಕಲ್ ಪ್ರಾಬ್ಲಮ್ ಇದಾವೆ. ಒಂದು, ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕನ್ನುವಂತ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಬಣ ಬಿಡ್ತಾ ಇಲ್ಲ. ನಾಯಕತ್ವ ಬದಲಾವಣೆ ಆಗ್ಲೇಬೇಕು ಅನ್ನುವಂಥದ್ದು. ಆದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕನ್ನುವಂತ ಕನಸಿಗೆ ಸಿದ್ದರಾಮಯ್ಯ ಬಣದವ್ರು ಬಿಡ್ತಾ ಇಲ್ಲ. ಹೀಗಾಗಿ ಇಬ್ಬರ ಬಣದ ನಡುವೆ ಸಾಕಷ್ಟು ಗೊಂದಲ, ತಿಕ್ಕಾಟ ನಡೀತಾನೆ ಇದೆ. ಇದಕ್ಕೆ ನವೆಂಬರ್ 14ರ ಬಿಹಾರ ಚುನಾವಣೆ ಫಲಿತಾಂಶದ ಬಳಿಕ ಇದಕ್ಕೆ ಇನ್ನಷ್ಟು ಬಲ ಬರುತ್ತೆ ಮತ್ತು ಇದು ತಾರಕಕ್ಕೆ ಹೋಗುವಂತ ಲೆಕ್ಕಾಚಾರಗಳು ಕಾಣಿಸ್ತಾ ಇದಾವೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯದಲ್ಲಿ ಸರ್ಕಾರವನ್ನು ಉಳಿಸಿಕೊಳ್ಳಬೇಕಾದಂತ ಅನಿವಾರ್ಯತೆ ಇದೆ. ಈಗಷ್ಟೇ 2.5 ವರ್ಷ ಅಷ್ಟೇ ತುಂಬುತ್ತಾ ಇದೆ. ಇನ್ನೂ 2.5 ವರ್ಷ ಸುಗಮವಾಗಿ ಆಡಳಿತವನ್ನು ನಡೆಸಿಕೊಂಡು ಹೋಗಬೇಕು ಮತ್ತು ದಿನದಿಂದ ದಿನಕ್ಕೆ ಗೊಂದಲದ ಕೂಡ ಆಗಬಾರದು. ಆದ್ರೆ ಅಧಿಕಾರ ಹಂಚಿಕೆ ಸದ್ಯಕ್ಕೆ ಆಗುತ್ತಾ ಅನ್ನುವಂಥದ್ದು ಕೂಡ ಬಹಳ ಪ್ರಶ್ನೆ ಇರತಕ್ಕಂಥದ್ದು. ಆದ್ರೆ ಡಿ ಕೆ ಶಿವಕುಮಾರ್ ಅವ್ರ ಬಣ ಸದ್ಯಕ್ಕೆ ಆಗಬೇಕು ಅನ್ನುವಂತ ಒಂದು ಪಟ್ಟು ಹಿಡ್ಕೊಂಡು ಕೂತಿರುವಂತಹ ಲೆಕ್ಕಾಚಾರಗಳು ಕಾಣಿಸ್ತಾ ಇದಾವೆ. ಆದ್ರೆ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು ಅನ್ನುವಂಥದ್ದು ಅವರ ಬಣದ ಒಂದು ಒತ್ತಾಯ. ಹಾಗಾಗಿ ಇದು ನವೆಂಬರ್ ಅಲ್ಲೇ ಆಗುತ್ತಾ ಅಧಿಕಾರ ಹಂಚಿಕೆ? ಸದ್ಯಕ್ಕೆ ಅದೊಂದು ರೀತಿಯ ಸ್ಪಷ್ಟನೆ ಸಿಗ್ತಾ ಇಲ್ಲ. ಇನ್ನೊಂದಿಷ್ಟು ತಿಂಗಳು ಮುಂದಕ್ಕೆ ಹೋಗಬಹುದು. ಹಾಗಾಗಿ ಆಗ ಕೇವಲ 2 ವರ್ಷ ಅಷ್ಟೇ ಉಳ್ಕೊಳ್ಳುತ್ತೆ ಒಂದು ಮುಂದಿನ ಚುನಾವಣೆಗೆ. ಆ ಸಂದರ್ಭದಲ್ಲಿ ಒಂದು ನಾಯಕತ್ವ ಬದಲಾವಣೆ ಜೋರಾಗಿ ಕೇಳ ಬಂದಂತ ಸಂದರ್ಭ ಬಂದಾಗ ಒಂದು ಮೂರನೇ ಆಪ್ಷನ್ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಕೂರಿಸುವಂತ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಚಿಂತನೆ ನಡೆಸ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಲಾಯಲ್ ಆಗಿರ್ತಕ್ಕಂಥ ಮನುಷ್ಯ, ಕೇಳದಂತ ಆಯಕಟ್ಟಿನ ಹುದ್ದೆಗಳಲ್ಲಿ ಕೇಳದ ಪಕ್ಷ ಹೇಳಿದಾಗೆ ಕೆಲಸ ಮಾಡಿದ್ದಾರೆ. ಜೊತೆಗೆ ಅವರಿಗೆ ಯಾವಾಗಲೂ ಸಿಎಂ ಹುದ್ದೆಯನ್ನು ಕೊಡಬೇಕಾಗಿತ್ತು, ಆದ್ರೆ ಕೊಟ್ಟಿಲ್ಲ. ದಲಿತರಿಗೂ ಒಂದು ಸಿಎಂ ಮಾಡಬೇಕು ಅನ್ನುವಂತ ಏನ್ ಕೂಗಿದೆ, ಆ ಕೂಗಿಗೂ ಒಂದಷ್ಟು ಬಲ ಬಂದಂಗಾಗುತ್ತೆ. ಕೇವಲ 1.5-2 ವರ್ಷ ಇರುತ್ತೆ. ಆಗ ಒಂದು ಖರ್ಗೆ ಅವರನ್ನು ಕೂರಿಸಿ ಮ್ಯಾನೇಜಬಲ್ ಮಾಡಬಹುದು ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಈ ಎರಡು ಬಣಗಳ ತಿಕ್ಕಾಟ ಏನಿದೆ ಅದೇನಾದ್ರು ತಾರಕಕ್ಕೆ ಹೋದಾಗ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಉಳಿಸಿಕೊಳ್ಳಬೇಕಾದಂತ ಅನಿವಾರ್ಯತೆ ಬಂದ್ರೆ ಮೂರನೇ ಆಪ್ಷನ್ ಆಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಕಾಂಗ್ರೆಸ್ ಹೈಕಮಾಂಡ್ ಕಾಣಿಸ್ಕೊಳ್ತಾರೆ. ಆಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿ ಬಂದು ಕೂತಾಗ ಸಿಎಂ ಪಟ್ಟವನ್ನು ಅಲಂಕರಿಸಿದ್ರೆ ಈಗಿರ್ತಕ್ಕಂಥ ಗೊಂದಲ ಗೋಜಲುಗಳು ಯಾವುದೂ ಇರಲ್ಲ. ಇನ್ನೊಂದು 1.5-2 ವರ್ಷ ಸುಗಮವಾಗಿ ಸರ್ಕಾರ ನಡ್ಕೊಂಡು ಹೋಗುತ್ತೆ ಅನ್ನುವಂಥದ್ದು ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಈಗ ಮೂರನೇ ಆಪ್ಷನ್ ಬಗ್ಗೆ ಕೂಡ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ದೊಡ್ಡ ಮಟ್ಟದ ಚರ್ಚೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ. ಬಸವರಾಜ್, ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯಕ್ಕೆ ಬರುವ ಸಂಭವನೀಯತೆ ಎಷ್ಟರ ಮಟ್ಟಿಗಿದೆ? ಯಾಕಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ರಾಜಕಾರಣವನ್ನು ಬಿಟ್ಟೇ ಬಹಳ ವರ್ಷಗಳಾಗಿದೆ. ದೆಹಲಿ ಮಟ್ಟದ ರಾಜಕಾರಣದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಈಗ ರಾಜ್ಯ ರಾಜಕಾರಣಕ್ಕೆ ಅವರು ಬಂದರೂ ಕೂಡ ಇಲ್ಲಿ ಸಿದ್ದರಾಮಯ್ಯನವರ ಬಣ ಬಹಳ ಗಟ್ಟಿಯಾಗಿದೆ, ಬಹಳ ದೊಡ್ಡದಾಗಿದೆ. ಅವರು ಸಿದ್ದರಾಮಯ್ಯನವರನ್ನ ರಿಪ್ಲೇಸ್ ಮಾಡೋದನ್ನ ಯಾವ ಕಾರಣಕ್ಕೂ ಒಪ್ಪೋದಿಲ್ಲ. ಹಾಗಾಗಿ ಮತ್ತೆ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲೂ ಕೂಡ ಅವರಿಗೆ ಅಧಿಕಾರ ಕೊಡದೇ ಇರೋ ಅಸಮಾಧಾನವಂತೂ ಹಾಗೆ ಉಳ್ಕೊಳ್ಳುತ್ತೆ. ಆಗ್ಲೂ ಕೂಡ ಸಮಸ್ಯೆ ಅಷ್ಟು ಸುಲಭಕ್ಕೆ ಪರಿಹಾರ ಆಗೋದಿಲ್ಲ ಅಂತ ಹೇಳುವಂಥದ್ದು. ಸೊ ಹಾಗಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ತಂದೆ ತರುತ್ತಾ? ನನ್ನ ಪ್ರಶ್ನೆ ಇರೋದು, ಇಫ್ ನಾಟ್ ಮಲ್ಲಿಕಾರ್ಜುನ್ ಖರ್ಗೆ, ಹೂ ಎಲ್ಸ್? 3ನೇ ಅಥವಾ 4ನೇ ಒಂದು ಆಯ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಳಿ ಇದೆಯಾ ಅಥವಾ ಇಲ್ವಾ? ಏನಿದೆ ಪರಿಸ್ಥಿತಿ? ಶ್ರೀಲಕ್ಷ್ಮಿ, 3ನೇ ಆಯ್ಕೆನೂ ಇದೆ, 4ನೇ ಆಯ್ಕೆನೂ ಇದೆ. ಆದ್ರೆ 4ನೇ ಆಯ್ಕೆ ಅಷ್ಟು ಸಮಂಜಸ ಅಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ. ಈಗ ಸಿದ್ದರಾಮಯ್ಯ ಅವರು ಅಧಿಕಾರದಲ್ಲಿ ಕೂರೋದು ಬೇಡ ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ಬಣ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬರೋದೇ ಬೇಡ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಬಣ. ಹೀಗಾಗಿ ಇಬ್ಬರ ತಿಕ್ಕಾಟ ಇದೆ. ಆದ್ರೆ ಖರ್ಗೆ ಅವರು ಬಂದ್ರೆ ಎಲ್ಲರೂ ಒಪ್ಕೊಳ್ಳೇಬೇಕಾಗುತ್ತೆ, ಒಪ್ಕೊಳ್ತಾರೆ ಕೂಡ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಬೇಡ ಅನ್ನೋಂಥವ್ರು ಖರ್ಗೆನ ಒಪ್ಕೊಳ್ಳಕ್ ರೆಡಿ ಇದ್ದಾರೆ, ಸಿದ್ದರಾಮಯ್ಯ ಬೇಡ ಅನ್ನೋಂಥವ್ರು ಕೂಡ ಖರ್ಗೆನ ಒಪ್ಕೊಳ್ಳಕ್ ರೆಡಿ ಇದ್ದಾರೆ. ಹಾಗಾಗಿ ಖರ್ಗೆ ಅವರನ್ನ ಒಂದು ರೀತಿಯಲ್ಲಿ ಹೈಕಮಾಂಡ್ ಕೂಡ ಪುಷ್ ಮಾಡಿದಾಗ, ಹೈಕಮಾಂಡ್ ಒಂದು ರೀತಿಯಲ್ಲಿ ಅವರನ್ನ ಪದೋನ್ನುತ್ಪತ್ತಿ ಮಾಡಿದಾಗ ಖಂಡಿತವಾಗಿ ಅವರು ಒಪ್ಕೊಳ್ಳಬೇಕಾದಂತ ಅನಿವಾರ್ಯತೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಒಪ್ಕೊಳ್ತಾರೆ. ಯಾಕಂದ್ರೆ ಅವರವರದೇ ಆದಂತಹ ರಾಜಕೀಯ ಭವಿಷ್ಯಗಳು 2028ಕ್ಕೆ ಇದಾವೆ. ಇನ್ನೊಂದು ಡಿ ಕೆ ಶಿವಕುಮಾರ್ ಅವರನ್ನ ಒಂದಷ್ಟು ಸಮಾಧಾನ ಮಾಡುವಂತ ಕೆಲಸಗಳು ಮಾಡಬಹುದು. ಯಾಕಂದ್ರೆ ಈಗಾಗಲೇ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿರೋ ಕಾರಣಕ್ಕಾಗಿ ಅವರನ್ನ ಕಂಟಿನ್ಯೂ ಮಾಡುವಂತ ಸಾಧ್ಯತೆ ಕೂಡ ಹೆಚ್ಚಳವಾಗಿರುತ್ತೆ. ಒಂದು ಡಿಸಿಎಂ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೂಡ ಕಂಟಿನ್ಯೂ ಆದಾಗ 2028ಕ್ಕೆ ಮತ್ತೆ ಗೆದ್ಕೊಂಡು ಬಂದ್ರೆ ನೀವು ಆಗ ಸಿಎಂ ಸ್ಥಾನವನ್ನು ಅಲಂಕರಿಸ್ತೀರ ಅನ್ನುವಂತ ಒಂದು ಏನಾರು ಕಾಂಗ್ರೆಸ್ ಹೈಕಮಾಂಡ್ ಭರವಸೆ ಕೊಟ್ರೆ ಅದಕ್ಕೂ ಕೂಡ ಒಪ್ಕೊಳ್ಳೋಕೆ ಡಿ ಕೆ ಶಿವಕುಮಾರ್ ಅವರು ಸಿದ್ಧ ಇದ್ದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಎಲ್ಲ
ಇವೆಲ್ಲವನ್ನು ಕೂಡ ಒಂದಷ್ಟು ಅಳೆದು ತೂಗಿ ಕಾಂಗ್ರೆಸ್ ಲೆಕ್ಕಾಚಾರವನ್ನು ಹಾಕೊಂಡು ಕೂತಿದೆ. ಒಂದು ಮೂರನೇ ಆಪ್ಷನ್ ಆಗಿ ಖರ್ಗೆ ಅವರನ್ನು ಕೂಡ ಕರ್ಕೊಂಡ್ ಬರ್ಬೇಕನ್ನುವಂತ ಲೆಕ್ಕಾಚಾರ ಬಹಳ ದಿನದಿಂದ ಇತ್ತು ಮತ್ತು ಖರ್ಗೆ ಅವರು ಕೂಡ ಒಂದು ರೀತಿಯಲ್ಲಿ ಉತ್ಸುಕರಿದ್ದಾರೆ ಆ ರೀತಿಯಲ್ಲಿ. ಯಾಕಂದ್ರೆ ಅವರು ಬಹಳ ದಿನದ ಆಸೆ ಅದು ಒಂದು ರೀತಿಯಲ್ಲಿ ಕೊನೆಗಾಲದಲ್ಲಿ ಈಡೇರ್ಬಿಟ್ರೆ ರಾಜಕೀಯ ಸಂಧ್ಯಾ ಕಾಲದಲ್ಲಿ ಅವರು ಆ ಒಂದು ಹುದ್ದೆಯನ್ನು ತ್ಯಜಿಸಿ ಅವರು ಒಂದು ನಿವೃತ್ತಿಯನ್ನು ತೆಗೆದುಕೊಳ್ಳಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ. ಆದ್ರಿಂದ ಇವೆಲ್ಲವೂ ಕೂಡ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ಹಾಕೊಂಡು ಕೂತಿದೆ. ನವೆಂಬರ್ 14 ಬಳಿಕ ಎಲ್ಲಾ ವಿಚಾರಗಳಿಗೂ ಒಂದಷ್ಟು ಬಲ ಬರುತ್ತೆ. ಅಲ್ಲಿವರೆಗೂ ಕಾದ್ ನೋಡಬೇಕಾಗುತ್ತೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.